ಬಂಧುಗಳೇ, ಕನ್ನೇರಿ ಶ್ರೀಗಳು ಕೊಟ್ಟಂಥ ಒಂದು ಹೇಳಿಕೆಗಳು ಅಂದರೆ ಅವರು ಬಳಸಿದಂಥ ಭಾಷೆ, ಹೊಲಸು ಪದಗಳ ವಿರುದ್ಧ ನಾವು ಇವತ್ತು ಅನಿವಾರ್ಯವಾಗಿ ಸಮಯವನ್ನು ಹರಣ ಮಾಡಿಕೊಂಡು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಂಡಿದ್ದೀವಿ. ಅದು 15 ದಿನಗಳ ಕಡೆ ನಡೆದಂಥ ಒಂದು ಸಂದರ್ಭ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೂಡ ಮಾಧ್ಯಮಗಳಲ್ಲಿ ಅವರು ವಿವಿಧ ರೀತಿಯಲ್ಲಿ ಅನೇಕ ಸುಳ್ಳುಗಳ ಕಲ್ಪನೆಗಳನ್ನು ಮಾಡಿಕೊಂಡು ಅವರು ಲಿಂಗಾಯತ ಧರ್ಮದ ಒಕ್ಕೂಟವಾದಂಥ ಎಲ್ಲ ಸುಮಾರು 400-500 ಮಠಾಧೀಶ್ವರನ್ನು ಟೀಕೆ ಮಾಡ್ತಕ್ಕಂಥದ್ದು. ಬಟ್ ನಾವು ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ತಪ್ಪುಗಳನ್ನು ಲಿಂಗಾಯತ ಧರ್ಮ ಮಠಾಧೀಶ್ವರರು ಅಥವಾ ಲಿಂಗಾಯತ ಸಮಾಜದಲ್ಲಿ ಮಾಡಿದಂಥ ಯಾವುದೇ ತಪ್ಪುಗಳನ್ನು ಸಮಾಜದ ಯಾವೊಬ್ಬ ಸಹೃದಯ ಕೂಡ ಖಂಡಿಸಲಿಕ್ಕೆ, ತಪ್ಪುಗಳನ್ನು ತಿದ್ದಲಿಕ್ಕೆ ಹಕ್ಕಿದೆ, ಅವಕಾಶವೂ ಇದೆ. ನಾವು ಅದನ್ನು ಸ್ವಾಗತಿಸ್ತೀವಿ, ಹೃದಯಪೂರ್ವಕವಾಗಿ ಸ್ವಾಗತಿಸ್ತೀವಿ. ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ವೈದಿಕ ಪದ್ಧತಿಯಲ್ಲಿ ಮದುವೆಗಳನ್ನು ಮಾಡ್ತಕ್ಕಂಥದ್ದು, ಇವರು ಮನೆಯಲ್ಲೆಲ್ಲ ಹಾಗೆ ಮಾಡ್ತಾರೆ, ಮೇಲ್ನೋಟಕ್ಕೆ ತತ್ವ ಹೇಳ್ತಾರೆ ಅಂತಕ್ಕಂಥ ಮಾತನ್ನು, ಆ ಥರ ಇರೋದನ್ನು ನಾವು ತಿದ್ಕೋಬೇಕು. ಅವ್ರು ಖಂಡಿಸೋದನ್ನು ಕೂಡ ನಾವು ಸ್ವಾಗತಿಸ್ತೀವಿ. ಅಷ್ಟೇ ಅಲ್ಲ, ಅವರು ವಿನಾಕಾರಣ ಯಾಕೆ ಈ ರೀತಿ ನಮ್ಮನ್ನು ದಂಡಿಸ್ತಾರೆ ಅಂತಕ್ಕಂಥದ್ದು ನಮಗಿಲ್ಲಿ ಪ್ರಶ್ನೆ ಆಗಿದೆ. ನೋಡ್ರಿ, ಇಸ್ಲಾಂ ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ಸಾಮ್ಯತೆ ಇದೆ, ಎರಡು ಒಂದೇ ಅಂತ ಹೇಳ್ತಾರೆ. ಸಾಮ್ಯತೆ ಕೆಲವು ವಿಚಾರಗಳಲ್ಲಿ ಇರ್ತದೆ. ಕೆಲವು ವಿಚಾರಗಳಲ್ಲಿರ್ತಕ್ಕಂಥ ಸಾಮ್ಯತೆಯನ್ನು ಸಂದರ್ಭೋಚಿತವಾಗಿ ಅದನ್ನು ಹೇಳಿ. ಈಗ ಗಾಂಧೀಜಿಯವರು ಅಹಿಂಸೆ, ಬಸವಣ್ಣನವರಲ್ಲಿ ಗಾಂಧೀಜಿಯಲ್ಲಿರ್ತಕ್ಕಂಥ ಅಹಿಂಸಾ ಗುಣನೂ ಇತ್ತು, ಬುದ್ಧನಲ್ಲಿರ್ತಕ್ಕಂಥ ಶಾಂತಿ ಗುಣನೂ ಇತ್ತು. ಇಂಥ ಗುಣಗಳನ್ನು ಮಹಾತ್ಮರ ಜೊತೆ ಹೋಲಿಕೆ ಮಾಡಿದಾಗ ಅವರವರ ಗುಣಗಳನ್ನು ಆಯ್ಕೆ ಮಾಡಿಕೊಂಡು ಹೇಳ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಹೇಳ್ತಕ್ಕಂಥ ಒಂದು ಪ್ರಕ್ರಿಯೆ. ಇಲ್ಲಿ ಇವ್ರು ಏನು ಹೇಳ್ತಾರೆ, ಇಸ್ಲಾಂ ಮತ್ತು ಲಿಂಗಾಯತ ಎರಡು ಒಂದೇ, ಯಾಕೆ ಈ ಥರ ಅಪಪ್ರಚಾರ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇಲ್ಲಿ ಇಸ್ಲಾಂ ಧರ್ಮದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಹೊಂದಾಣಿಕೆ ಏನು ಅಂದರೆ ಶೂನ್ಯ ಸಂಪಾದನೆ, ಅಂದರೆ ಶೂನ್ಯ ಸಿದ್ಧಾಂತ. ನಾವು ನಿರಾಕಾರ ತತ್ವವನ್ನು ನಂಬ್ತೀವಿ, ಅವರು ನಿರಾಕಾರ ತತ್ವವನ್ನು ನಂಬ್ತಾರೆ. ಒಬ್ಬನೇ ದೇವರು ಅಂತಕ್ಕಂಥ ನಂಬಿಕೆ ನಮಗೂ ಇದೆ, ಅವ್ರಿಗೂ ಇದೆ. ಮೂರ್ತಿ ಪೂಜೆಯನ್ನು ಅವರು ಕೂಡ ಮಾಡೋದಿಲ್ಲ, ನಾವು ಕೂಡ ಮಾಡೋದಿಲ್ಲ. ಈ ವಿಚಾರದಲ್ಲಿ ನಾವು ಸಾಮ್ಯತೆ ಇದೆ. ಮತ್ತು ದಾಸೋಹ ವಿಚಾರದಲ್ಲಿ ಕೂಡ ಇಸ್ಲಾಂ ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ಸಾಮ್ಯತೆ ಇದೆ ಅಂತ ಹೇಳ್ತಾರೆ ವಿನಃ ಎರಡು ಒಂದೇ ಅಂತಕ್ಕಂಥ ಮಾತನ್ನು ಬಳಸಲಿಕ್ಕೆ ಆಗೋದಿಲ್ಲ, ಬಳಸಿ ಇಲ್ಲ. ವಿನಾಕಾರಣ ಇವರು ಈ ಥರ ಸುಳ್ಳುಗಳನ್ನು ಸೃಷ್ಟಿ ಮಾಡ್ಕೊಂಡು ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದು. ಬಸವಣ್ಣವರಿಗೆ ಒಬ್ಬರಿಗಿಂತ ಹೆಚ್ಚು ಹೆಂಡತಿ ಇದ್ದಾರೆ, ಪೈಗಂಬರವ್ರಿಗೂ ಹೆಚ್ಚು ಹೆಂಡತಿಯರಿದ್ದರು, ಹಾಗಾಗಿ ಇಸ್ಲಾಂ ಧರ್ಮ ಮತ್ತು ಲಿಂಗಾಯತ ಧರ್ಮ ಒಂದೇ ಅಂತ ಹೇಳ್ತಾರೆ ಅಂತ ಸುಳ್ಳನ್ನು ಸೃಷ್ಟಿಸಿಕೊಂಡು ಇವರು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡ್ತಕ್ಕಂಥದ್ದು. ಬಸವಣ್ಣವ್ರು ಹೇಳ್ತಾರೆ ಯಾವಾಗಲೂ ಕೂಡ, ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ ನಂಬಬಲ್ಲ ಭಕ್ತಂಗೆ ದೇವ